ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗಾಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಎಲ್ಗಪ್ಪ ಹೋಗ್ತಾ ಇದ್ದಾನೆ ಅಂತನಾ, ಹೋಗ್ತಾ ಇಲ್ಲ, ರಿಟರ್ನ್ ಬರ್ತಾ ಇರೋದು. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಈಗ ಜಸ್ಟ್ ರೀಚ್ ಆಗ್ತಾ ಇದ್ದೀನಿ, 4 ಕಾಲು ಟೈಮ್. ಸೊ ಏನೇನಾಯಿತು, ಹೇಗೆ ಹೋಗಿ ಬಂದ್ವಿ, ಹೇಗಿತ್ತು ಜರ್ನಿ ನೋಡ್ಕೊಂಬಿಡೋಣ ಬನ್ನಿ. ಹೋಗೋಣ ಅಂತ ಸಡನ್ಲಿ ಫಿಕ್ಸ್ ಆಯಿತು. ನೋಡಿದ್ರೆ ಕರೆಂಟೇ ಇಲ್ಲ. ಸೊ ಗೀಸರ್ ಕೂಡ ಆನ್ ಮಾಡೋಕ್ಕಾಗಿಲ್ಲ. ಇನ್ನೇನು ಮಾಡೋಣ. ಸೊ ಫೈನಲಿ ತಣ್ಣೀರಲ್ಲೇ ಸ್ನಾನ ಮಾಡಬೇಕಾಯ್ತು. ಸ್ನಾನ ಮಾಡಿ ಕರೆಂಟ್ ಅಂತೂ ಇನ್ನೂ ಬಂದಿಲ್ಲ. ನಾನಂತೂ ರೆಡಿ ಆಗಿದ್ದೀನಿ. ಇನ್ನೇನು ಹೊರಡೋದೊಂದು ಬಾಕಿ. ಹುಡುಗರಿಗೊಂದು ಫೋನ್ ಹಾಕೋಣ. ಅಲ್ಲಿಂದ ಗಾಡಿ ತೆಗೆದಿದ್ದೆ ಡೈರೆಕ್ಟ್ ಕುರುಬ್ರಳ್ಳಿ, ನಮ್ಮ ಹುಡುಗರ ಮನೆ ಹತ್ರಕ್ಕೆ ಹೋದ್ವಿ. ಸೊ ಅವ್ನು ನೋಡಿದ್ರೆ ಇನ್ನೂ ರೆಡಿನೇ ಆಗಿರಲಿಲ್ಲ. ಸೊ ಅವನ್ನ ರೆಡಿ ಮಾಡಿಸ್ಕೊಂಡು ಹೋಗೇ ಮತ್ ಮಲಯ ರೆಡಿನೇನಯ್ಯ ಎಲ್ಲವನು ನನ್ನ ಮಗನೇ ಟೈಮ್ ನೋಡಲ್ಲ. ನಮಗೆ ಬೈಯಕ್ಕೆ ಅಂದ್ರೆ ವಿಡಿಯೋ ಬೇರೆ ಆನ್ ಮಾಡ್ಬಿಟ್ಟಿದ್ದೀನಿ. ಬೇಗ ಬರಲ್ಲ, ಅವ್ರಿಬ್ರು ಕಾಯ್ತಾವ್ಲಿ. ಅಂಬರೀಷ್ ಅಣ್ಣ ಬಣ್ಣ ಬಾಣ ಬಾಣ ಬಾಣ. ಅಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿದ್ದೆ ಕಾರ್ ಹತ್ರಕ್ಕೆ. ಕಾರ್ ನೋಡಿದ ತಕ್ಷಣ ಸಾಕು. ನೋಡ್ರಿ 2 ದಿನ ಕಾರ್ ಎತ್ತಿಲ್ಲ ಅಂದರೆ ಎಷ್ಟು ಧೂಳು ಹಿಡಿಸ್ತಾರೆ ಜನ ಅಂತ. ಸೊ ಫಸ್ಟ್ ನಾವು ಕಾರ್ ಸರ್ವಿಸಿಗೆ ಬಿಟ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ ಹೋದ್ವಿ. ಅಲ್ಲಿಂದ ಅಣ್ತಮ್ಮ ಒಂದು ಒಳ್ಳೆ ಮುದ್ದೆ ಹೋಟ್ಲು ಕರ್ಕೊಂಡು ಹೋದ. ಸೊ ಒಳ್ಳೆ ಮುದ್ದೆ ವಿತ್ತು ಉಪ್ಸಾರು. ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ ನೋಡ್ರಿ. 4 ಜನನು ಬಾರಿಸಿ ಅಲ್ಲಿಂದ ಕಾರ್ ಹತ್ರಕ್ಕೆ ಹೊಂಟ್ವು. ನೋಡಿ, ಇವರೇ ನಮ್ಮ ಮಹೇಶನ. ಇವತ್ತು ಹೋಗ್ತಾ ಇರೋದಕ್ಕೆ ರೀಸನ್ನು ಇವರೇನೆ. ಈಚೆ ಬರೋ ಅಷ್ಟರಲ್ಲಿ ಫುಲ್ಲು ಕಾರ್ ಪಳ ಪಳ ಅನ್ನಂಗೆ ತೊಳೆದಿಕ್ಕಿದ್ದ. ಸೊ ಅಲ್ಲಿಂದ ಅಣ್ಣನ ಸಾಕು ನೋಡ್ರಪ್ಪ, 200 ಕಿಲೋಮೀಟ್ರ್ ಇದೆ. ಸೊ ಅಣ್ಣ 2000 ಹಾಕ್ಸ್ತವನೆ. ಮಾಮೂಲಿ ನೋಡ್ರಿ, ರಾಮಡಿಗೆ ಹೋಗಲ್ಲ ಕಣ. ಡೆಂಟಲ್ ಕಾಲೇಜ್ ಮಾಮೂಲಿ ಎಲ್ಲ ಮಾಮೂಲಿ ರೋಡ್. ಒಂದು ಕಾಲದಲ್ಲಿ ದಿನದಲ್ಲಿ 2 ಅವರ್ ಇಲ್ಲೇ ಅಲ್ದು ಸಾಯ್ತಾ ಇದ್ವಿ. ಮೀರ್ದಿರೋ ಮಹೇಶಣ್ಣ ಇವಳಿಗೆ ಇಷ್ಟ ಕಾಯೋಡು ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಈ ವರ್ಷ ನಾನು ಒಂದು ಹೆಣ್ಣು ಸಿಕ್ಕಿದ್ರೆ ಕೋಳಿ ಕುಯ್ದು ನೀರ್ಬಿಟ್ಟು ಅಣ್ಣಮ್ಮನ ಅರ್ಕೆ ಹೋದ್ಕೋ. ನಮ್ದು ಆಗೋಯ್ತು, ಆಲ್ರೆಡಿ ಶೆಡ್ಗೆ ಹೋಗಿದ್ವಿ. ನಿಮ್ದು ಹೇಳ್ಕಪ್ಪ. ಮಠ ಮಧ್ಯಾಹ್ನದಲ್ಲಿ ಮಧ್ಯಮ ವಯಸ್ಸಿನ ಹುಡುಗರು ಮದ್ದೂರು ಮಳವಳ್ಳಿ ದಾಟಿ ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಹೆಣ್ಣು ಸಿಗದ ಕಾರಣ ಮಾದಪ್ಪನ ಮೊರೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದಿಂದ ಬಂದ ಮೇಲೆ ಆದರೂ ಸಂಕ್ರಾಂತಿ ಆದಮೇಲೆ ಈ 4 ಜನ 4 ಜನ ಅಲ್ಲ, ಒಬ್ಬಂಗೆ ಸಿಕ್ಬಿಟ್ಟಿದ್ದಾರೆ. ಈ 3 ಜನ ದಂಡಪಿಂಡದಲ್ಲಿ ಯಾರಿಗಾರು ಒಬ್ಬರಿಗೆ ಬೇಗ ಸೆಲೆಕ್ಷನ್ ಆಗಲಿ, ಮತ್ತೆ ತಿಂಗಳಿಗೊಂದ್ಸರಿ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗೋಣ ಅಂತ ಬೇಡ್ಕೊತಾ ಇದ್ದೀವಿ. ಮಹದೇಶ್ವರ ಅಯ್ಯ ಪ್ಲೇ ಮಾಡ್ರಪ್ಪ. ಮಾದಪ್ಪ ಸಂಘ ಅಣ್ಣ ಮುಂದೆ ಬಂದ್ಬಿಟ್ಟೈತೆ. ಅವರೆಲ್ಲ ಅಣ್ಣ ತಮ್ಮದಿರ ಅಂತ, ಅಕ್ಕ ತಮ್ಮದಿರ. ಏನಪ್ಪ ಫೋನು ಐಟಮ್ ಬಂದದ ಹಂಗಂಗೆ ಕಳ್ಸೋನೆ. ಈಗ ಒಂದೊಂದೇ ಕೇಳ್ತಾ ಒಂದು ಬಾಕ್ಸ್ ಮಹೇಶ್ ಇನ್ನೊಂದು ಯಾವ್ದು ಹೊಸ ಆರ್ಡರ್ ಇಲ್ವೋ? ನೋಡಪ್ಪ ಹೋಗ್ತಾರ. ರೀಸನ್ ಹೇಳ್ಬಿಡ್ತೀನಿ. ನಮ್ಮ ಮಹೇಶ್ ಅಣ್ಣವರು ಮಹದೇಶ್ವರನ ನೆನೆಸ್ಕೊಂಡು ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಕಾಣಿಸ್ಕೊಂತ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ಮಲೆ ಮಹದೇಶ್ವರನ ಒಂದ್ಸರಿ ದರ್ಶನ ತೋರಿಸಿ, ಇದುವರೆಗೂ ನೋಡೇ ಇಲ್ವಂತೆ ಮಹದೇಶ್ವರನ ಬೆಟ್ಟನ. ಸೊ ನೋಡ್ಕೊಂಡ್ಬಿಡ್ಲಿ, ಕಣ್ ತುಂಬ್ಕೊಂಡ್ಬಿಡ್ಲಿ. ಬರೀ ನಾನು ಯೋಗಿ ಯಾರ್ಯಾರು ಮಹದೇಶ್ವರನ ಬೆಟ್ಟ ನೋಡಿಲ್ಲ ಕರ್ಕೊಂಡು ಆಗೋಗೈತಲ್ಲ. ನಿಮ್ಮ ಇದ್ರಲ್ಲಿ ಇಟ್ಟಾಗಿಲ್ಲ ಅಲ್ವಾ ಗುರು ಇದು? ನಿಮ್ಮ ಪ್ರವಾಸ ಓಡ್ಲಿಲ್ಲ ಅಲ್ಲ ಅದು? ಕಟ್ಔಟ್ ಒಂದು ನೋಡೇನೆ, ಸುಮ್ಮನೆ ಏನು ಹೊಡೆದ್ರೆ ಫೈಟಿಂಗ್ ಒಂದು ನೋಡ್ಬಿಟ್ಟೇನೆ. ಫೈಟ್ ಎಲ್ಲ ಬೇಕಾಗಿರೋದು ಅದ್ರಲ್ಲ. ಅವನು ಫೀಲ್ ಡೈಲಾಗ್ ಐತ್ ನೋಡು, ಹೊಲದಲ್ಲಿ ಅವ್ರ ಅಮ್ಮನ ಜೊತೆ ಕುಣಿತಾನಲ್ಲ, ನೋಡ್ದೆ ತೆಲುಗಲ್ಲಿ. ಸೆಂಟಿಮೆಂಟ್ ಎಲ್ಲ ಸೂಟ್ ಆಗಲ್ಲ. ಅದೆಲ್ಲ ಸೆಂಟಿಮೆಂಟ್ ಸೂಟ್ ಆದ್ರೂ ಆ ಸೀನ್ ಐತಲ್ಲ, ಅವನೇನಿದ್ರು ಮಾಸು. ಅದೇ ಫೋಟೋ ಮಾಡ್ತಾರೆ ಸರ್ ಹುಡುಗರು ಇರೋ ಡೌಟ್ ಕೇಳ್ತೀನಿ, ನನ್ನ ಜೊತೆ ಕಲೆಕ್ಟ್ ಮಾಡ್ಕೊಳ್ಳಿ.
ಕ್ರಿಸ್ಮಸ್ ರಜಾ ಅನ್ನಯ್ಯ ರಜದ ದಿವಸ ಐಟಮ್ ಕಳ್ಸಿರೋದ್ ಕಣೆ ಯಾವ ಅಮ್ಮಂಗ್ ಕಳ್ಸ್ಬೇಕು ಆಯ್ತಾ ಇನ್ನೊಂದು ಯಾವ ಒಂದೇನೆ ಅಣ್ಣ ಚೆಸ್ದಾಗ ಕುಂತವನೆ ಯಾವ್ದು ಬೇಕು ಬೇಕು ಹಿಂದೇನಪ್ಪ ಕಮ್ಮಿ ಕೊಡು ಅಪ್ಪಿ ಒಪ್ಪವನೇ ಈ ಮಾದಪ್ಪ ಈ ಬತ್ತಿ ಊರ್ ಬತ್ತಿ ಸೂರ್ ಬತ್ತಿ ಸೂರ್ ಬತ್ತಿ ಸಾಂಬ್ರಾಣಿ ಬತ್ತಿ ಸೌಗಂಧದ ಸುತ್ತಿ ಒಳಗೆ ಅದ್ರ ಕುಂದಿರುವಂತಹ ಲಿರಿಕೆ ಚೆಕ್ ಮಾಡ್ಬಿಟ್ಟ ನಮ್ಮ ಹುಡುಗಿಗೆ ಇಷ್ಟನಪ್ಪ ಇದೆಲ್ಲ ತಗೋ ಬತ್ತ ನೋಡೋ ಇದಿಷ್ಟ ಅಲ್ವಾ ಅದು ನೀನೇನೆ ಅಕ್ಕಿ ಖಾಲಿಯಲ್ಲಿ ಹುಡುಗಿಗೆ ಹಾ? ಅವ್ರ ಹುಡುಗಿ ಚಿತ್ರದುರ್ಗ 7 ಸುತ್ತಿನ ಕಲ್ಲಿನ ಕೋಟೆ ಕೋಟೆಯ ಒಳಗೆ ಕೊನೆ ಬೇಟೆ ಹಾಸಿಕೊಂಡು ಮನೆಗೆ ಹೋಗುವ ನಮ್ಮವರು ಹೊತ್ತುಕೊಂಡು ಏನಿಲ್ಲ ನಮ್ಮೂರ್ಗೆ ನಾಷ್ಟ ಬಿಟ್ರ 3 ಅವರ್ 4 ಅವರ್ ಇಲ್ಲಿಂದ ಸೇಮು ಹಾಸನ್ ಲೇಟ್ ಆಯ್ತದಲ್ವಾ ಓಡ್ಸೋ ನಾನ ಇವಾಗ ಹೇಳ್ದಲ್ಲ. ಅಪ್ಪ ಮಾದಪ್ಪ ನಲಿದ ನಾಟ್ಯದಿ ಮಹೇಶಣ್ಣ ಯಾಕೋ ಸೈಲೆಂಟ್ ಆಗ್ಬಿಡೋದಲ್ಲ ಅವನು ಜಪ ಮಾಡ್ತಾವನೆ ಹೋಗಿ ಬರೋಷ್ಟೇ ಹುಡುಗಿ ಸಿಕ್ಬಿಡ್ಬೇಕು ಮಾದಪ್ಪ ಅಂತ ಬೇಡ್ಬೇಕು ಅವನು ಮದುವೆ ಆಗೋ ಗಂಟ ಕಾರ್ ಡ್ರೈವ್ ಮಾಡಲ್ವಂತಪ್ಪ ಡಿ ಎಲ್ ಬಂದೈತೆ ಕೈಗೆ ಡ್ರೈವಿಂಗ್ ಸ್ಕೂಲ್ ಹೋಗವನೆ ಏನ್ ಓಡ್ಸಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ಓಡಿಸ್ತಾನೆ ಮೈಗಳು ನನ್ನ ಮಗ ಎಲ್ಲಿ ಓಡಿಸೋದು ತೋರಿಸ್ಬಿಟ್ರೆ ನಾವೇ ಹಾ ನಾವ್ ಓಡಿಸ್ಬೇಕು ಅಂತ ನಮ್ನ ಹಾಕೊಂಡ್ಬಿಡ್ತಾರೋ ಎಲ್ಲಾ ಕಡೆ ಟ್ರಿಪ್ಗೆ ಬ್ಲ್ಯಾಕ್ ಆಗತ್ತೆ ಅದು ಬಿಸಿಲಿಗೆ ಲೆನ್ಸಿಗೆ ಯಾಕೆ ಹೇಳಿದ್ರೆ ಗ್ಲಾಸ್ ಆಕ್ಚುಲಿ ನಿನಗೆ ನನಗೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ ನನಗೆ ಪ್ಲೈನ್ ಸೂಟ್ ಆಗಲ್ಲ ಬ್ಲ್ಯಾಕ್ ಅಷ್ಟೇ ಬ್ಲ್ಯಾಕ್ ನಿಮ್ಮನೇಲೆ ಬಿದ್ದೈತೆ ಕಣ್ಣನ್ ಮಗ ಅದೇ ಪುಟ್ಟ ಅವನು ಯಾರು ನಾನು ನನ್ನ ತರ ಎಲ್ಲ ಇಲ್ಲ ಅಲ್ಲ ಅಲ್ಲ 100 ರೂಪಾಯಿ ಕಳ್ತನ ಮಾಡೋದ್ರ ಫೇಮಸ್ ನೀನು ನಾನಲ್ಲ ಅದೆಲ್ಲ ಟೆಕ್ನಿಕ್ 2 ಬೆಟ್ಟಲ್ಲಿ ಆಡಿಸ್ಬೇಕು ಅದು ಜೋಶ್ ಸಿಗುತ್ತೆ ಎತ್ತಿದಾಗ ವಿಜಯನಗರ ಇವನೊಬ್ಬನೇ ಕಳ್ಳನು ಇವನೊಬ್ಬನೇ ಸುಳ್ಳನು ಅಲ್ಲ ಮೋಸಗಾರನು ಸರಿಯೇನು ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ ಸೊ ಮಾದಪ್ಪನ ಸಾಂಗ್ ಇಲ್ಲಿಗೆ ನಿಲ್ಸ್ಬಿಟ್ಟು ನಮ್ಮ ಡಿ ಬಾಸ್ ಸಾಂಗ್ ಹಾಕೊಂಡು ಹೋಗೋಣ ನೈಸ್ ಹೊಡಲ್ಲ ಕಣ ಮಚ್ಚ ಇದು ಎಕ್ಸ್ಪ್ರೆಸ್ ಇದೆ ಜನ ಮಿಸ್ಟೇಕ್ ಮಾಡ್ತಾರೆ ನೈಸ್ಗಾಯ್ತಾ ನೈಸ್ ರೋಡ್ ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಮಹೇಶಣ್ಣ ಮಹೇಶ ಡೌಗಳೇ ಇಲ್ವಲ್ಲ ಯಾರು ಹೇಳಲ್ಲ ಅಂತ ಬಿಟ್ಟು ಹೋಗಿರೋರು ಎಲ್ಲ ರಿವರ್ಸ್ ಹೊಡಿತಾವ್ರಲ್ಲ ನೀನ್ ನಾಚ್ಕೊಂತ ಇದ್ಯಾ ಬಟ್ ನಮ್ಮಿಂದನಾದ್ರೂ ನಿಮ್ ಮನೆಯವರು ಅದ್ರ ಬಗ್ಗೆ ಯೋಚನೆ ಮಾಡಿ ಇರೋಣ ಅನ್ಬಿಟ್ಟು ನಾವೇ ಹೋಗ್ಬಿಡ್ಬೋದಾಯ್ತಲ್ಲ ಮತ್ತೆ ನಾವು ಹೋಗೋಣ ಸುಮ್ಮನೆ ಮತ್ತೆ ಮುದ್ದೆ ಜಾಸ್ತಿ ಆಗೋಯ್ತಾ ಅಂತ ಇಲ್ಲ ಊಟ ಲೇಟಾಗಿ ಮಾಡ್ತೀನಿ ಎತ್ತಾಕೊಂಡು ಕ್ಯಾಮ್ರಾ ನೋಡ್ಕೊ ಬನ್ನಿ ಬನ್ನಿ ಬಾ ಬನ್ನಿ ಬಾ ಸಾಕು ಬನ್ನಿ ಬನ್ನಿ ಬಾ ಬಾ ಇಲ್ಲಿಂದ ನಾನು ನೋಡಿಸ್ಲಾ ಒಂದೇ ಸಲ ಬೆಟ್ಟಕ್ಕೆ ಹೋಗ್ಬಿಡ್ತೀವ ಬೇಡ ಕಟ್ತಾವಳು ಇಲ್ಲ ಡೌ ಕಟ್ತಾವಳು ನಿಜ ಹೇಳ್ತಾವಳು ಮಚ್ಚಿ ರೀಲೆ ಬಿಡ್ತಾವಳು ನಿಜ ಹೇಳ್ತಾವಳು ಮಹೇಶಣ್ಣ ಇದ್ರು ನಾನು ದಿಲ್ದಾರ್ ಕಡೋ ಯಾಕೋ ಕನ್ಫ್ಯೂಸ್ ಕಡೋ ಮೇಡಮ್ ಐಡಿ ಮತ್ತೆ ಒಂದು ಕೆಲಸ ಮಾಡು ಇಲ್ಲಿಂದ KSRTC ಬಸ್ ಸೂಟ್ ಕೇಸಲ್ಲೇ ಮಾತಾಡ್ತಾ ಇದೆಯಲ್ಲ ಇವನು ಏನೋ ಎಲ್ಗೋ ಯೋಚನೆ ಮಾಡ್ಬಿಡ್ತಾನೆ ನೋಡಿ ಫ್ರೆಂಡ್ಸ್ ನಾವು ಕಂಪ್ನಿ ಸ್ವಿಚ್ ಕಂಪ್ನಿ ನಮ್ದು ಸ್ಯಾಂಪಲ್ನ ಸೂಟ್ ಕೇಸ್ ಅಂತ ಕರೀತಾರೆ ಸೊ ನೀವು ಏನೇನೋ ಅಪಾರ್ಥ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಸೂಟ್ ಕೇಸ್ ಆಕ್ಚುಲಿ ಇಟ್ ಇಸ್ ಲುಕ್ ಓನ್ಲಿ ಓನ್ಲಿ ಮೀ ಈ ಡ್ರೆಸ್ ಹೆಂಗ್ ಕಾಣುತ್ತೆ ನೋಡು ಆತ ಕಣ್ಣ ಕಾಣ್ತೀವ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಸಾಕು ಚೆನ್ನಾಗಿಲ್ಲ 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 ಚೆನ್ನಾಗಿದೆ ಅಂದವು ನನಗಿದೆ ಆಸೆಯು ನಿನಗಿದೆ ಪರವಾಗಿಲ್ಲ ಚೆನ್ನಾಗಿ ಕಾಣ್ತದೆ ನೋಡ್ರಿ
ಚೆನ್ನಾಗಿ ಕಾಣ್ತಾ ಇದ್ದೆ ಅಂದ್ರೆ ಯಾವ್ದು ಇದು ಇಲ್ಲಿ ಬಂದ್ ನೋಡು ಕನ್ನಡಿ ಇಲ್ಲದೆ ಕನ್ನಡಿ ಬೇಡ ಇಲ್ಲೇ ನೋಡ್ದೆ ನೀನ್ ಚೆನ್ನಾಗಿ ಕಾಣ್ತಾ ಇದ್ದ ಅಂದಿದ್ದು ಹಳೆ ಮೇಷ್ಟ್ರು ಕಂಡಂಗೆ ಕಾಣಿಸ್ತೀವಿ ಬಿಡು. ಶಾಮಯ್ಯ ಭಟ್ರು ಮೇಷ್ಟ್ರು ತರ ಫಿಲಮ್ ನಿಂತ ಯಾವ ರೀಮೇಕ್ ಫಿಲಮ್ ಬಿಟ್ಟು ಚೆನ್ನಾಗಿರೋ ಥಿಯೇಟ್ರಿಗೆ. ಮಾತಾಡಕ್ ಹೋಗ್ಬಾರ್ದು ಸುಮ್ಮನೆರಪ್ಪ ನೀನು. ಎಲ್ಲ ರೊಚ್ಕೊಂಡ್ ಕಮೆಂಟ್ ಹಾಕ್ಬಿಟ್ರ ಆಮೇಲೆ ಡೆವಿಲ್ ಬೇಡ ಕಟ್ಟಬೇಕು ಥಿಯೇಟರ್ ಅಲ್ಲಿ ನಾನ್ ಲೈಫಲ್ಲಿ ದರ್ಶನ್ ಫಿಲಮ್ಗೆ ಥಿಯೇಟರ್ ಅಲ್ಲಿ ಒಂದೇ ಒಂದು ಸಾಂಗ್ ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಕುಂತ್ಕೊಂಡರು ಫಿಲಮ್ ಬಿಡ ಗಂಟೆ ತಿರ್ಗಿ ಒಬ್ಬರೇ ತೊಗೊಂಡಿಲ್ಲ ಗುರು ನೀನೆ. ನಾವೊಂದು ಫುಲ್ ನೋಡೋದಪ್ಪ ನಮ್ಗೆ ತುಂಬಾ ನೋಡ್ದು ಎಕ್ಸೈಟ್ಮೆಂಟ್ ಇಲ್ಲ ಜನಗಳದು. ತಪ್ಪ ಪರ್ಸನ್ ನ ಕಾರ್ಗ್ ಹಾಕೊಂಡ್ ಬಾ ಅಂತ ನಮ್ನ ಯಾಕೋ ನಮ್ಮ ಚಾನಲ್ ನ ಕ್ಲೋಸ್ ಮಾಡೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಆಕ್ಚುಲಿ ನಾವೇ ಹೇಳ್ತಾ ಇದೀವಿ ವಿಷಲ್ ಹೊಡಿತಾ ಒಬ್ನೊಂದ್ ಮಕ್ಳು ಹೊಡಿತಾ ಇಲ್ಲ ನಾವ್ರಂಗ್ ಥಿಯೇಟರ್ ಅಲ್ಲಿ ಈಚೆ ಕಡೆ ನಕ್ಕಂ ಬೆಂಕಿ ಹಚ್ಚೂರು ಪಟಾಕಿಲಿ. ಯೋಗೇಶ್ವರ ಇದೆಲ್ಲ ಕಟ್ ಮಾಡಿ ಸೆನ್ಸರ್ ಎಡಿಟ್ ಎಲ್ಲ ಹೋಗುತ್ತೆ. ನಾವು ಹೋಗಿದ್ವಪ್ಪ, ನಾವು ಫಸ್ಟ್ನೇ ವಾರ ಹೋದ್ವಿ, ಸೂಪರ್. ಸೆಕೆಂಡ್ ವಾರ ದಿನನೇ ಓದ್ವಲ್ಲ ನಾವು. ಸೆಕೆಂಡ್ ವಾರ ಹೋದಾಗ್ಲೂ ನಾನು ವಿಡಿಯೋ ಹಾಕಿನಲ್ಲ, ಸೂಪರ್ ಆಗಿ ಜನ ಸೇರಿ. ಓ ಕೆಂಚಿ ನೀನಂದ್ರೆ ನನಗಿಷ್ಟ. ನಿಮ್ಮೂರ್ ಕಡೆ ಯಾರೋ ಕೆಂಚಿ ಇದ್ರೆ ಅವ್ನ ಹಿಂದಗಡೆ ಕಾರ್ ಅವ್ನ ಅವಾಗಿದ್ದ ಬಿಟ್ಟು ಹೊಡಿತಾನೆ. ಅವ್ನ ಕೈಲಿ ನಮ್ಮನ್ನ ಬಿಟ್ಟು ಹೊಡಿಯಕ್ ಆಗಲ್ಲ ಇವಾಗ. ಕ್ಯಾಂಚಿ ಇರೋದಿರ್ಲಿ ಮೊನ್ನೆ ಒಂದು ನಿಮ್ ಕಾಮಿಡಿ ಹೇಳಿಲ್ಲ ಅಲ್ಲೇನೆ. ಅದೇ ಒಂದು ವೈಫ್ ಗೆ ನಮ್ಮ ಬ್ರದರ್ ಮನೆಗೆ ಹೋಗಿದ್ದೆ. ಅವ್ರ ರಿಲೇಟಿವ್ ಅವರೊಬ್ಬ ಹುಡುಗಿ ಸಿಗ್ಲಿಲ್ಲ ಅಂದ್ಬಿಟ್ಟು ಅಸ್ಸಾಂ ಹುಡುಗಿನ ಮದ್ವೆ ಆಗ್ಬಿಟ್ಟು ಅಂದ್ಬಿಟ್ಟು ಅವನೇ ಲವ್ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಮಾಡಿ ಅವ್ನ್ ಗಾಲೆ ಮಹೇಶ್ ನಿನ್ಗಿಂತ ಬೇಜಾರ್ ಮಾಡ್ಕೊಂಬೇಡ, ನಿನ್ಕಿ ಸ್ವಲ್ಪ ಜಾಸ್ತಿ ಏಜ್ ಆಗದೆ, ಒಂದು 46. ಏಜ್ ಆಗೈತೆ ಅಂದಿದ್ರೆ ಪರವಾಗಿಲ್ಲ. ಮಹೇಶ್ ಕೇಳು ಒಂಚೂರು ಇದಾಗ್ಲಿ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಒಂದ್ ಅಸ್ಸಾಮ್ ನಾಸಿಕ್ ಒಂದ್ ಹುಡುಗಿನ ಲವ್ ಮಾಡಿ ಅಲ್ಲಿ ಬೆಂಗಳೂರು ಕರ್ಸ್ಕೊಂಡು ಮದ್ವೆ ಆಗಿ ಅವ್ನ ಅಕ್ಕನ ಹೆಂಗ್ ಬಿಲ್ಡಪ್ ಕೊಡ್ತಾನೆ ಗೊತ್ತಾಗುರು. ಮನೆ ಬಂದ್ಬಿಟ್ಟು ಅವ್ರಿಗೆ ಕನ್ನಡ ಬರಲ್ಲ. ನಾನ್ ಯಾವಳ ಕೆಲ್ಸದಲ್ಲಿ ಕರ್ಕೊಂಡ್ ಅವ್ರ ಮನೆ ದೊಡ್ಡ ಮನೆ ನಿಜವಲ್ವೇ ಅವ್ನ ಮುಂದೆ ಕೇಳ್ಬಿಟ್ಟಿದೆ. ಈಚೆ ಬಂದ್ ಕೇಳ್ದೆ ಯಾರಿಗೂ ಕೆಲ್ಸ ಕರ್ಕೊಂಡ್ ಬಂದವ್ರ ಹೊಸ್ತಾಗಿ ಅಂತ ಅಂದೆ. ಅಕ್ಕನ ಹೆಂಡತಿ ಕಣ ಅವ್ರ ಮುಂದೆ ಕೇಳ್ಬಿಟ್ಟಿಯ ನನಗೆ ನಕ್ಕು ಸಾಕೋಯ್ತು. ಇನ್ನು 2 ಸೆಕೆಂಡ್ ಆಗಿ ಪಕ್ಕ ಕೇಳಿನಿ. ಇದು ಒಬ್ರು ನೇಪಾಳಿ ಫ್ರೆಂಡ್ ಇದಾರೆ ನನ್ಗೂ, ನೋಡೋಣ ಮಹೇಶ್ ಅಣ್ಣ ಸೆಟ್ ಮಾಡ್ಕೊಳ್ಳೋಣ. ನಾನೇ ಗಾಬರು ಬಿದ್ದೋದೆ ಗುರು, ಈ ರೇಂಜ್ಗೆಲ್ಲ ಬರ್ಗೆಟ್ ಆಗೋಣ ಅವನು ಅಂತ. ಕಷ್ಟ ಆಗ್ಬಿಟ್ಟೈತಪ್ಪ ಹೆಣ್ಮಕ್ಳಿಗೆ, ಕಷ್ಟ ಆಗ್ಬಿಟ್ಟೈತೆ. ರೋಡಲ್ಲಿ ನೋಡಿದ್ರೆ ಕಾಣಿಸ್ತಾರೆ, ದೇವಸ್ಥಾನದಲ್ಲಿ ನೋಡಿದ್ರೆ ಕಾಣಿಸ್ತಾರೆ, ಟ್ರಿಪ್ ಅಲ್ಲಿ ನೋಡಿದ್ರೆ ಕಾಣಿಸ್ತಾರೆ. ಕಾಣಿಸಲ್ವಲ್ಲ ಒಬ್ರು. ಪಾಯಿಂಟ್ ಬೈ ನೋಟ್ ಇದೇ ಮಾತ್ಮಲಯ್ಯ ತೋರ್ಸಪ್ಪ ಯಾರು ಒಬ್ರ. ಮಹೇಶ್ ಅಣ್ಣ ಬಂದು ನೈಜೀರಿಯನ್ನ ಇಲ್ಲ ಅಂದ್ರೆ ಸೌತ್ ಆಫ್ರಿಕಾ ಕೊಡ್ಸೋಣ. ನೈಜೀರಿಯನ್ನು ಸುಸ್ತಾಗೋಯ್ತಾನೆ, ಸಿಗ್ತಾರೆ. ಸುಸ್ತಾಗೋಯ್ತಾನೆ, ಕೊಡ್ಸಿ ಸುಸ್ತಾಗೋಯ್ತಾನೆ. ಸ್ಟೆಪ್ ಕೊಡ್ಸೋಷ್ಟಿಗೆ ಸುಸ್ತಾಗೋಯ್ತಾನೆ. ಅರ್ಥ ಮಾಡ್ಕೊಂಬಿಡಿಪ್ಪ. ನಮ್ಗೆ ಅವಾದ್ರೂ ಸಿಕ್ಲಿ, ನನ್ನ ಮಕ್ಳಿಗೆ ಅವು ಸಿಕ್ಲಿ. ನಮ್ಮ ಅತ್ತೆ ಮಗಳೊಳೆ ಗುರು, ನಮ್ಮ ಮಾವನ ಮಗಳೊಳೆ ಗುರು, ಯಾವಳು ಸಿಗ್ಲಿಲ್ಲ ಅಂದ್ರೆ ಆದ್ರೂ ಪರವಾಗಿಲ್ಲ, ರಾಜ ಅವಳಿ ತರ ಕಣ್ಣೊಡ್ಕ ಇರ್ತಾನ ಅವನು. ಇಷ್ಟು ಜೋಸ ಬೇರೆ ಯಾವ ಸಂಘದ ಬರಲ್ಲ ಮಚ್ಚ. ಇರೋವೆಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಇದೆ, ಇಲ್ಲ ಅಂದ್ರೆ ರವಿಚಂದ್ರನ್ ವಸ್ತು ಕಡೆ, ಗುಂಡಿಗೆ ಒಳಗೊಂದು ವಸ್ತು ಕಡೆ, ಅದು ಹೆಚ್ಚಾದ ಕೂಡಲೇ ನಾ ಸುಸ್ತು ಕಡೆ. ರಂಗು 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 ಸಾರಿಯೆಲ್ಲ ಸುಖದಲ್ಲಿ ತಿನಿಸಿದೆ ವೀಳ್ಯ, ನಾ ಇಡೀ ರಾತ್ರಿ ಸ್ವರ್ಗದಲ್ಲಿ ತಿನಿಸಿದೆ ವೀಳ್ಯ, ಬೆಳಗ್ಗೆದ್ದು ಕಣ್ಬಿಟ್ರೆ ಕಲಸಿ ಪಾಡ್ಯ. ರಂಗು 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 ರಂಗೋಲೆ ಮಹೇಶಣ್ಣ, ನಿಮ್ಮಲ್ಲಿ ಯಾವ್ದು ಈ ತರ ಜೋಶ್ ಸಾಂಗ್ ಇಲ್ವಾ? ಐತಲ್ಲ ಆರ್ಯ. ರಂಗು ರಂಗೋಲೆ ರಂಗು ನನ್ನೊಂದೋನು ಎಲ್ಲೆಲ್ಲೂನು ಸಿಗ್ತಾರೇನು ನನ್ನಂತೆ ಯಾರು. ಕ್ರೇಜಿ 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 ಬಾಯ್, ಇಸ್ ಅ ಕ್ರೇಜಿ ಬಾಯ್. ಪ್ರೀತಿಯ ಮಹೇಶ್ ಅಣ್ಣಂಗೋಸ್ಕರ ಒಳ್ಳೆ ಸಾಂಗ್ ಹಾಕ್ತಾ ಇದ್ದೀವಿ. ತೆಲುಗಾದರೂ ಅದನ್ನ ಕನ್ನಡ ಡಬ್ ಮಾಡಿ ಹಾಕ್ತಾ ಇದ್ದೀವಿ. ಸೊ ಸಹಕರಿಸ್ಬೇಕಾಗಿ ನಂತೆ. ಅಂತೀಯ ಮಮ್ಮ ಅಂತೀಯ ಮಮ್ಮ. ಚಲಮಲ ಕಲವು ವರ್ಚಲ್ ಪ್ರಿಂಟ್ ಅಲ್ವಾ ಅದು ಮಮ್ಮ. ಯಾರು ಜೋಶ
ನಮ್ಗೆ ಆಗ್ತಲ್ಲ, ನಮ್ಗೆ ಒರಿಜಿನಲ್ ಅದು ಬರ್ಬೇಕು. ಈಗ ಯಾವ್ದು ಹೊಸ ಸಂಘ ಜಿಂಗಲಕ್ಕಿ ಹಳೇದು ಕಂಡ್ರೆ ನಮ್ಮ ತಾತನ ಕಾಲದ್ದು ಕೇಳ್ದ. ಮಣಿ 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 ಇನ್ನ ಮುಂದೆ ಹೋಗ್ಬೇಕಲ್ಲ. ಸಿಂಗಲಕ್ಕಿ ಬಾ ಸಿಂಗಲಕ್ಕಿ ಬಾ ಸಿಂಗಲಕ್ಕಿ ಸುಂಬಲಕ್ಕಿ ಮಹೇಶಣ್ಣ ಮುಂದಕ್ಕೆ ಬಾ ಮಹೇಶನೇ ಬಿಳಿ ಬಣ್ಣ ಅದು ಹೆಂಗಿದ್ರಬೇಕು ಅಂತೀಯ ಮಂಡ್ಯ ಮಳವಳ್ಳಿ ಸಾಂಗ್ ಮಾಡ್ರ ಇದು ಸಾಗರ ಎಲ್ಲ ಜಿಲ್ಲೆಗಳು ಎಲ್ಲ ರೋಡ್ ಎಲ್ಲ ಇದೇನ್ ಗೊತ್ತಾ ಮಚ್ಚ ಒಂದ್ ನಿಮಿಷ ಮಹೇಶಣ್ಣವ್ರ ನಮ್ಮ ಮಂಡ್ಯದಲ್ಲಿ ಎಷ್ಟು ಊರು ಇದೆಯೋ ಹಾಸನದ್ದು ಬರ್ತದೆ ಮಧ್ಯದಲ್ಲಿ. ತಾಲೂಕು ಅಂದ್ರೆ ಬಾರ್ಡರ್ಗಳು ಯಾವ ಮಂಡ್ಯ ಸುತ್ತ ಒಳಗಡೆ ಮಂಡ್ಯ, ಮೈಸೂರು, ಹಾಸನ ಬರ್ತದೆ, ಬಾರ್ಡರ್ ಬರ್ತದೆ ಐತೆ. ಸುತ್ತ ನಮ್ಮ ಮಂಡ್ಯ ಸುತ್ತ ಇರೋ ಊರುಗಳು ಎಷ್ಟಿದೆ 50 ಏರಿಯಾ ಹೆಸರುಗಳೆಲ್ಲ ಸೇರಿ ಅಷ್ಟು ಸೇರಿ ಒಂದು 6 ಮಾಡಿರೋದು ಕೇಳಿಸ್ಕೊ. ಮಳವಳ್ಳಿ ಮದ್ದೂರಲ್ಲೂ ಹವ ಮಡಗಿವ್ನಿ, ಕಲ್ಬುರ್ಗಿ ಮೇಲ್ಕೋಟೆಲು ಲೆವೆಲ್ ಮಡಗಿವ್ನಿ, ಸಿಕ್ಕರೆಲ್ಲ ಇಷ್ಟ ಆಗೋದ್ವಿ, ಚಿಕ್ಕಾರೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ, ನಮ್ದೇ ಸೂಪರ್. ಸೊ ಅಂತೂ ಇಂತ ಒಂದು 4 ಕಾಡು ಮುಗಿಯೋಷ್ಟೊತ್ತಿಗೆ ಮದ್ದೂರು ಬಂದು ರೀಚ್ ಆಗಿದ್ದೀವಿ. ಸಾಂಗ ಆ ಕಡೆ ಇರೋಣ ಒಂದು ನಿಮಿಷ, ಪಾಪ ಕಾಯ್ತಾ ಇದ್ರು ಎಷ್ಟೋ ಜನ ಎಲ್ಲಿಗೆ ಬಂದಿದ್ದೀವಿ ಏನ್ ಮಾಡ್ತಾ ಇದೀವಿ ಅಂತ ಕೇಳ್ಬಾರ್ದ. ಸೊ ಒಂದು 4ರಿಂದ 5 ಸಾಂಗ್ ಮುಗಿಯೋಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಮದ್ದೂರ್ನ ರೀಚ್ ಆಗ್ಬಿಟ್ಟಿದ್ದೀವಿ. ಹೋಗ್ಬಿಡ್ತಾವನೆ 4-5 ಸಾಂಗ್ ಅಷ್ಟು ದೂರ ಬರೋಕ್ಕಾಗಲ್ಲ. ನಿಮಿಷಕ್ಕೆ ಮದ್ದೂರಿಗೆ ಬಂದೇ ಬಿಟ್ಟಾರ. 4 ಸಾಂಗಿಗೆ 20 ನಿಮಿಷ ನಮ್ ದೇವಸ್ಥಾನಕ್ಕೂ ನಮ್ ಕೈಲಿ ಓಡ್ಸಕ್ಕಾಗಲ್ಲ. ಎಡಿಟ್ ಮಾಡ್ರ. ಸೊ ಫೈನಲಿ ನಾವು ಮದ್ದೂರು ರಾಜರಾಜೇಶ್ವರಿಗೆ 20 ನಿಮಿಷ ತಗೊಂಡಿದೆ. ಸೊ ಫೈನಲಿ ಬರ್ತಾ ಇದೀವಿ. ಆಲ್ಮೋಸ್ಟ್ 4:15 ಆಗ್ತಾ ಇದೆ. ನಾವು ಬಿಟ್ಟಾಗ 3 ಗಂಟೆ, 1.5 ಅವರ್ ಬಂದಿದ್ದೀವಿ. ಪರವಾಗಿಲ್ಲ, ಚೆನ್ನಾಗೆ ಚಚ್ಚಿದ್ದಾರೆ ನಮ್ಮ ಡ್ರೈವರ್. ಅಲ್ಲ ದೋಸ್ತು ಓನರು. ಓಕೆ ಹೋಗೋಣ. ಸೊ ಚೆನ್ನಾಗೆ ಚಚ್ಚಿದ್ದಾರೆ ಕಾರ್ನ. ಇನ್ನೂ ಒಂದು 100 ಕಿಲೋಮೀಟರ್ ಹೋಗ್ಬೋದು ನನ್ನ ಅನಿಸಿಕೆ. ಆಯ್ತು ಈ ಕಡೆ ನೋಡು, ಆ ಕಡೆ ಅಲ್ಲಲ್ಲ ಇಲ್ಲಿ ನೋಡು. ಕಂಡ್ರೆ ನೋಡ್ಕೋಬೇಕಷ್ಟೇ. ಸೊ ಇನ್ನೂ 1.5 ಅವರ್ ಆಗ್ಬೋದು ಮಹದೇಶ್ವರ ಬೆಟ್ಟಕ್ಕೆ ಹೋಗಕ್ಕೆ. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ನಾವು ಸುಂಕದಕಟ್ಟೆಯಿಂದ ನೋಡಿದಾಗ 200 ಕಿಲೋಮೀಟರ್ಸ್ ಇತ್ತು. ಸೊ ಆಲ್ಮೋಸ್ಟ್ ನಾವು 80 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು 100-120 ಕಿಲೋಮೀಟ್ರು. ಅದರಲ್ಲಿ ಬೆಟ್ಟನೇ ನಮಗೊಂದು 20ರಿಂದ 30 ಕಿಲೋಮೀಟರ್ ಹಿಡಿಯುತ್ತೆ ಅನ್ಸುತ್ತೆ. ಸೊ ಒಂದು 6:30-7 ಗಂಟೆ ಒಳಗಡೆ ರೀಚ್ ಆಗ್ಬೋದು. ಸೊ ಕತ್ಲಾಗಕ್ಕೆ ಮುಂಚೆ ನಾವು ತಲುಪ್ತೀವಿ ಅಂತ ನನ್ನ ಹೋಪು. ನೋಡೋಣ, 6 ಗಂಟೆಗೆ ಆಗುತ್ತೆ. ಊರ್ ಸೈಡ್ ಬೇಗ ಆಗುತ್ತೆ. ಏನಾರು ಒಂದು ಸ್ನ್ಯಾಕ್ಸ್ ತಿನ್ಕೊಂಡು ಮುಂದುವರಿಯೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ. ಸೊ ಹೀಗೆ ನೋಡ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡದಿರೋರು ಯಾರಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾವೊಂದು ಕಾಫಿ ಮಾಡಿಲ್ಲ, ಬೆಲ್ ನೋಡಿರಿ, ಪಕ್ಕದಲ್ಲಿರೋ ಬೆಲ್ ನೋಡಿರಿ. ಆಕ್ಚುಲ್ ಆಗಿ ಒಂದು ಖುಷಿ ಸಂಗತಿ ಹೇಳಬೇಕು ಅಂತಂದ್ರೆ 20,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಜೋಶಲ್ಲಿ ಮಹದಪ್ಪಂಗೆ ಬೇಡ್ಕೊಂಬರಕ್ ಹೋಗ್ತಾ ಇದ್ದೀನಿ. ಸುಳ್ಳಾಡ್ತಾವನೆ ನಾವು ಹೋಯ್ತಾ ಇರೋದು ಮಹೇಶ್ ಅಣ್ಣಗೋಸ್ಕರ. ಅವೆಲ್ಲ ಕೂಡಿದ್ಯಪ್ಪ. ನೋಡಿ, ಈ ಕಡೆ ನೋಡು, ಆ ಕಡೆ ನೋಡಂಗಿಲ್ಲ ನೀನು. ನನ್ನ ಹೆಸರು ಹೇಳಿದಕ್ಕಾದ್ರೆ ಅದು 3 ಲಕ್ಷ, ಅವ್ರು 30,000 ಹೇಳ್ದ. 30 ಲಕ್ಷ 20,000 30 ಲಕ್ಷ ಆಗ್ಲೇ ಬರ್ತದೆ ಹೇಳ್ತಾ ಇರೋದು. 20,000 ಸಬ್ಸ್ಕ್ರೈಬರ್ಸ್ ಆಗಿದಾರಪ್ಪ. 20 ಲಕ್ಷ ಸಬ್ಸ್ಕ್ರೈಬರ್ ಆಗೋ ಚಾನ್ಸಸ್ ಇರ್ತವೆ. ವೆಯ್ಟ್ ಮಾಡು. ಆ ಮಾದಪ್ಪನೇ ಅಣ್ಣಂಗ್ ಒಂಟಿ ಎಕ್ಸ್ಟ್ರಾ ಹೇಳ್ರ. ಅಣ್ಣಂಗೆ ಒಂದು ಪರೋಟ, ಕಾಳಿ ಪರೋಟ. ಸೊ ಒಂದು ಟೀ ಬ್ರೇಕ್ ನಂತರ ಮತ್ತೆ ಸಿಗೋಣ ಅಂತ. ಇನ್ನೂ ಸ್ವಲ್ಪ ಟೈಮ್ ಇದೆ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗೋಣ. ಇಷ್ಟ ಹೇಳ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇಲ್ಲ, ಕಂಟಿನ್ಯೂ ಮಾಡ್ತೀವಿ. ಈಗ ಸ್ವಲ್ಪ ಗ್ಯಾಪ್, ಗಂಟ್ಲು ನಡೀತಾಕೆ. ಆಹಾರ ನೋಡ್ದಂಗೆ ನೀವು ಅಣ್ಣವರು ಸ್ವಿಫ್ಟ್ ಕಾರ್ನ ತಗೊಂಡಿದ್ದಾರೆ. ಸ್ವಲ್ಪ ಅಷ್ಟೋ ಖರ್ಚು ಮಾಡಿ ಸಕ್ಕತ್ತಾಗಿ ರೆಡಿ ಮಾಡಿ. ಅಷ್ಟ 1 ಲಕ್ಷ ಹಂಗೆ ಮಡಗಿದೀನಿ.
ಮಡಗಿ ಖರ್ಚು ಮಾಡಿಸಿದ್ದಾರೆ, ರೀಪೇಂಟ್ ಮಾಡಿಸಿದ್ದಾರೆ. ಸೊ ಆಲ್ಮೋಸ್ಟ್ ಆವಾಗಲೇ ನಾವು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅದ್ರದ್ದು ಒಂದು ವಿಡಿಯೋ ಬರುತ್ತೆ ಅತಿ ಶೀಘ್ರದಲ್ಲೇ, ಕಾಯ್ತಾ ಇರಿ. ಏನೋ ಹೇಳಕ್ ಬಂದೆ, ಇವನೇನೋ 1 ಲಕ್ಷ ಅಂದ್ಬಿಟ್ಟು. ಸೊ ಕಾರ್ನ ಒಂದ್ಸರಿ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ಯಾರು ಅಕಸ್ಮಾತ್ ಇಂಟೀರಿಯರ್ ವರ್ಕು ಇಲ್ಲ ರೀಪೇಂಟ್ ಏನಾದ್ರು ಮಾಡಿಸೋರಿದ್ರೆ ಕಾಮಾಕ್ಷಿ ಬಳಿ ಅಲ್ಲ ಮಚ್ಚ? ಅಲ್ಲ, ಅದು ಕುರುಬ್ರಳ್ಳಿ ಸರೌಂಡಿಂಗು ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಪ್ರೈಸಲ್ಲಿ. ಎಷ್ಟು 35,000 ಏನೋ ತೊಗೊಂಡಿರೋ ಪೇಂಟ್ಗೆ. ಸೊ ಸಜೆಸ್ಟ್ ಮಾಡ್ತೀವಿ, ಬೇಕಿರೋ ಅವ್ರ ನಂಬರ್ನು ಕೂಡ ಹಾಕಿ. ಆಮೇಲೆ ಇದು ಇಂಟೀರಿಯರ್ ಅದು 22,000 ಅರೌಂಡ್. ಟೋಟಲ್ 50,000 ರೂಪಾಯಿಗೆ ಈಗ ಇಷ್ಟೊಂದು ಬಂದ್ವಲ್ಲ ಗಾಡೀಲಿ, ಆಲ್ಮೋಸ್ಟ್ ಎಲ್ಲೂ ಶೇಕ್ ಆಗಿಲ್ಲ, ಹಂಪ್ಸ್ ಬಿಟ್ಟಾಗ್ಲೂ ಏನು ಅಳ್ಳಾಡಿಲ್ಲ, ಸೌಂಡ್ ಬರ್ತಾ ಇಲ್ಲ ಎಲ್ಲೂ. ಅಲ್ಲದೆ ಔಟ್ಲುಕ್ಕು ಚೆನ್ನಾಗಿದೆ, ಇನ್ಲುಕ್ಕು ಚೆನ್ನಾಗಿದೆ. ಪಿನ್ ಡ್ರಾಪ್ ಸೈಲೆಂಟ್ ಇನ್ಸೈಡ್. 4 ಕಡೆ ಏನಾದ್ರು ಡೋರ್ ಹಾಕ್ಬಿಟ್ಟು ವಿಂಡೋಸ್ ಮುಚ್ಚಿಬಿಟ್ರೆ ಒಳಗಡೆ ನೀವು ಒಂದು ಸ್ವಲ್ಪ ಗಾಳಿ ಸೌಂಡು ಬರಲ್ಲ, ಅಷ್ಟು ಸಕ್ಕದಾಗಿದೆ. ಸೊ ಯಾರು ಇದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರದ್ದು ನಂಬರ್ ಹಾಕಿರ್ತೀನಿ. ಸೊ ಮತ್ತೆ ಸಿಗೋಣ ಅಂತ ತೋರಿಸ್ತೀನಿ ಬನ್ನಿ ಕಾರ್ನ. ಈ ಕಳ್ಳನ ಮಗ ಹಾಕೊಂಡಿರೋ ಕಳ್ಳಿ ಇವರೇ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಟಿಂಟ್ ಗ್ಲಾಸ್ ಹಾಕ್ಸಿದ್ರು, ತೆಗೆಸ್ಬಿಟ್ಟಿದ್ದಾರೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇರಬಾರ್ದು ಅಂತ. ನಮ್ಮ ಬೈಜಾನ್ ಸ್ನೇಹಕ್ಕೆ ಸ್ನೇಹ, ಆ ಕಡೆ ಪ್ರೀತಿಗೆ ಪ್ರೀತಿ, ನಾವು ಲೆಕ್ಕಕ್ಕೆ ಇಲ್ಲ ಗುರು. ನೋಡ್ಕೊಳ್ಳಿ, ಸ್ನೇಹಕ್ಕೂ ದೊಕ್ಕ ಆಗ್ಬಾರ್ದು, ಪ್ರೀತಿಗೂ ದೊಕ್ಕ ಆಗ್ಬಾರ್ದು. ಹಂಗೆ ಅಣ್ಣ ಎಲ್ಲಿಗೆ? ಅರ್ಥ ಆಯ್ತು ಬಿಡು. ಆಪೋಸಿಟ್ ಕಟ್ಟಬೇಕು. ದೊಡ್ಡ ಆಯ್ತು, ಹಂಗೊಂದು 2,000 ರೂಪಾಯಿ ಕೊಡ್ತೀನಿ. ಆ ಕಡೆ ಸೂರ್ಯ ಬರ್ತಾ ಇದೆ. ಸೊ ಸೂರ್ಯ ಮುಳುಗೋಷ್ಟೊಂದು ರೀಚ್ ಆಗೋಣ ಅನ್ಕೊಂಡು ಆಗಿಲ್ಲ, ಆದರೂ ಆದಷ್ಟು ಟ್ರೈ ಮಾಡೋಣ ಹೋಗೋಕ್ಕೆ. ಸೊ ಕಾಫಿಯ ನಂತರ, ಟೀ ಬ್ರೇಕ್ನ ನಂತರ ನಮ್ಮ ಮಳವಳ್ಳಿ KM ದೊಡ್ಡಿ ಮಳವಳ್ಳಿ ರೂಟ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮೂರು ಮಳವಳ್ಳಿ ನಿಯರ್ ಹೋಗ್ತಾ ಇದ್ದಂಗೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಹೋಗಿದಾಗ ಎಲ್ಲ ಬ್ಯಾನರ್ಗಳು ಕಟ್ಬಿಟ್ಟಿದ್ರು, ಬಿಗ್ ಬಾಸ್ ಹೆಲ್ಪ್ ಆಗಲಿ ಅಂತ. ಗಿಲ್ಲಿ ನಮ್ಮೂರವರು, ದಡ್ಪುರ. ಸೊ ಸರೌಂಡಿಂಗ್ ನಮ್ಮ ತಾಲೂಕಲ್ಲೆಲ್ಲ ಅವ್ರ ಫೋಟೋ ಫೇಮಸ್ಸು. ಅಲ್ಲಿಗೆ ಹೋದಾಗ ತೋರಿಸ್ತೀನಿ, ನೋಡೋಣ. ಇಲ್ಲೆಲ್ಲ ಇದ್ದು ಆಲ್ಮೋಸ್ಟ್ ರಾಜಕೀಯದವ್ರೆ ಅದೆಲ್ಲ ತೆಗ್ದಾಕ್ಬಿಟ್ಟವ್ರು ಅವ್ರ ಬ್ಯಾನರ್. ಸೊ ಫೈನಲಿ ನಮ್ಮ ಕೆರೆ ಏರಿಯಿಂದ ಬಿಟ್ಬಿಡ್ತೀನಿ. ಇರಯ್ಯ ಫೈನಲಿ ನಮ್ಮ ಮಳವಳ್ಳಿ ರೀಚ್ ಆಗಿದ್ದೀವಿ ನಾವು. ನೋಡ್ತಾ ಇರ್ಬೋದು ನಮ್ಮ ಮಳವಳ್ಳಿ ಕೆರೆನ. ಈ ಕಡೆ ಫುಲ್ ಗ್ರೀನಿಶ್ ಇರಬೇಕಾಗಿತ್ತು, ಎಲ್ಲ ಕಟಾವ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಸಕ್ಕದಾಗಿರೋ ಗ್ರೀನ್ದು ಒಂದು ಒಳ್ಳೆ ಲ್ಯಾಂಡ್ ತೋರಿಸ್ತಾ ಇದ್ದೆ. ಹಿಂಗೆ ಹೇಳ್ಕೊಂಡು ಊರವ್ರನ್ನೆಲ್ಲ ಎಮರ್ಸನ್ ಸರ್ ನಮ್ದು ಅಂತ ಹೇಳಿದ ಮೈಸೂರು ರಾಜರದಪ್ಪ ಇದು, ನೋಡ್ಕೊಳ್ಳಿ. ಹಿಂಗೆ ಹೇಳ್ತಾ ಅವ್ರನ್ನ ಎಮರ್ಸ್ತಾನೆ ಸರ್, ಮೈಸೂರು ರಾಜರನ್ನ ಎಮರ್ಸನ್ ಸರ್. ಸೊ ಆಕ್ಚುಲ್ ಆಗಿ ನಮ್ಮ ಮಳವಳ್ಳಿಲಿ ಈಗ ಪ್ರೆಸೆಂಟ್ಲಿ ಏನ್ ಬಿಗ್ ಬಾಸ್ ದಣಿತಾ ಇದೆ, ಅದರಲ್ಲಿ ಗಿಲ್ಲಿ ಎಂಬ ನಟ, ಮಳವಳ್ಳಿ ನಡೀತಲ್ಲ ಗೊತ್ತು, ನಮ್ಮ ಗಿಲ್ಲಿ ನಟ ನಮ್ಮ ಊರವನು ಇದಾನೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಳವಳ್ಳಿನೇ ನೋಡು, ಆ ಫಂಕ್ಷನ್ ಈ ರೋಡಲ್ಲಿ ಹೋದ್ರೆ ದಡ್ಪುರ ಅಂತ ಬರುತ್ತೆ. ಸೊ ಇದೇ ನಮ್ಮೂರು ರೋಡಲ್ಲಿ ಗಿಲ್ಲಿ ನಟವ್ರು ಇರೋದು. ರೆಡಿ ಮಾಡ್ತಾ ಇದಾರೆ ಲೈಟಿಂಗ್ ಗಿಟಿಂಗ್ ಎಲ್ಲ ಹಾಕಕ್ಕೆ. ಗಿಲ್ಲಿಗೋಸ್ಕರ ಆಗ್ತಾ ಇರೋದು. ಇಲ್ಲೇ ಮಳವಳ್ಳಿ ಸಿಡಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಮತ್ತೆ ಸಿಡಿ ಹಬ್ಬ ಅಂತ ಒಂದು ಬರುತ್ತೆ, ನಮ್ದು ಮಾರಿ ಹಬ್ಬ ಅಂತ ಒಂದು ಬರುತ್ತೆ. ಸೊ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣಂತೆ. ಆದಷ್ಟು ದುಡ್ಕಂತೀನಲ್ಲ ಫ್ರೆಂಡ್ಸ್, ಬರೀ ಹಬ್ಬ ಮಾಡ್ಕೊಂಡೆ ಜೀವನ ಸಾಗಿಸ್ತವ್ರೆ. ವರ್ಷದಲ್ಲಿ ಒಂದ್ಸಲಿ ಊರ ಹಬ್ಬ ಆಗ್ಬೇಕ್ರಿ. ಸೊ ಯಾರು ಮಳವಳ್ಳಿ ಅವ್ರು ಇದ್ರೆ ಕಮೆಂಟ್ ಮಾಡಿ, ಸಿಡಿ ಹಬ್ಬಕ್ಕೆ ಯಾರ್ಯಾರು ಸಿಗೋಣ ನೋಡೋಣಂತೆ. ದೇವ್ರೆ ಅದೇನು ನೋಡ್ಕೊಳ್ಳೋ ಬತ್ತಾಯಿ ಮರವಾ ನೋಡ್ಕೋ. ರೈಟ್ ಸ್ಟ್ರೈಟ್ ಹೋಗೋಣ, ಯಾಕಣ ಮಳವಳ್ಳಿ ಜನಗಳೇ ನೋಡಿ, ಇದೇ ಮಳವಳ್ಳಿ ಸರ್ಕಲ್. ಗಿಲ್ಲಿ ಅಣ್ಣನ ಫೋಟೋ ಎಲ್ಲ ಕಿತ್ತಾಕ್ಬಿಟ್ಟವ್ರೆ, ಇವರೇ ಕಾರಣ. ಈ ಬ್ಯಾನರ್ ಎಲ್ಲ ಸೇರ್ಕೊಂಡು ಕಿತ್ತಾಕವ್ರೆ. ನಮ್ಮ ಕಾಂಗ್ರೆಸ್ ಅವರು ಇರ್ತಾರೆ, ಸುಮ್ಮನೆ. ಆಕ್ಚುಲ್ ಆಗಿ ನಿಮಗೆ ಗಿಲ್ಲಿ ಫೋಟೋ ತೋರ್ಸೋಣ ಅಂತ ಅಷ್ಟೊಂದಿಂದ ಮೊಬೈಲ್ ಆನ್ ಮಾಡಿದ್ದೀನಿ. ಸಾರಿ ಟು ಸೇ ದಿಸ್, ಆಫ್ಟರ್ ವಿನ್ನಿಂಗ್ ಆದ್ಮೇಲೆ ಇನ್ನೊಂದು ಬ್ಯಾನರ್ಗಳು ಬರ್ಬೋದು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅವ್ರ ಬರ್ತಡೇಗೋಸ್ಕರ. ಏನ್ ಮಾಡಕ್ಕಾಗಲ್ಲ, ಹೊಟ್ಟೆವ್ರಿ ಜನ. ಸುಮ್ಮನೆ ಪ್ರೀತಿಗೆ ಸ್ನೇಹಕ್ಕೆ ನಾನುಂಟು, ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ ಉಳ್ಕಂಡಿ ಆಗೋದ್ವಯ್ಯ, ನಿನ್ನ ಲವ್ ಸ್ಟೋರಿ ಬೆಚ್ಚಯ್ಯ.
ಗೆಳೆಯ ಗೆಳೆಯ ಕುತ್ತರೆ ಹೇಗಯ್ಯ ಅಂತ ಎದ್ಬಿಟ್ಟಿಯ ಮಾಡುತ್ತೀಯೋ ಗೆಳೆಯ ಗೆಳೆಯ ಲವ್ವೇ ಹೀಗಯ್ಯ ಮಹೇಶಣ್ಣ ಏನು ಬಾಣ ಮುಂದಕ್ಕೆ ಜಂಗ್ ಬಡ ಜಂಗರೆ ಜನ ಜನ ಚಿಲ್ಲರೆ ಜಬಿನಲ್ಲಿ ಇದ್ದರೆ ನೋಡು ಮಗ ಊರು ತುಂಬಾ ಜಾತರೆ ಜನ ಜನರೇ ಕುಣಿಯುತ್ತಾರೆ ಅರೆ ಅರೆ ಎಲ್ಲ ಇಲ್ಲಿ ನಮ್ಮೂರೇ ಚಾಂಗ್ ಬಡ ಚಾಂಗ್ರೆ ಜನ ಜನ ಚಿಲ್ಲರೆ ಜಬಿನಲ್ಲಿ ಇದ್ದರೆ ನೋಡ್ಕೊಳ್ಳೋಣ ಶಿಂಷಾ ನದಿ ಅಣ್ಣ ನೋಡಿ ಇದು ಹಳೆ ಬ್ರಿಡ್ಜು ಇದು ಹೊಸ ಬ್ರಿಡ್ಜು ನೀರಿಲ್ಲ ತುಂಬಿ ಹರುವಾಗ ನೀನು ಮಳೆಗಾಲದಲ್ಲಿ ನೋಡ್ರೆ ಸೂಪರ್ ಅಲ್ಲಿ ಅಗ್ರಹಾರ ಸುಂದ್ರಿ ಎಂಟ್ರಿ ಆಗಿತ್ತು ಫ್ಯಾಮಿಲಿ ಮುಂದೆ ಹೊಡೆಯುತ್ತಿದ್ರೆ ಅವಳ ಜಡೆ ತಾಕಿ ನಾನು ಜಾರಿ ಹೀರೋ ಆಗಿತ್ತು ಚುಟ್ಟು ಹಿಡಿದು ಮೇಲೆ ಎತ್ತಿದಾಗ ಹೊರಬಿದ್ದೆ. ನೋಡೋಕೆ ನನ್ನ ಮಕ್ಕಳು ಸಾಯ್ತಾ ಇದ್ದಾರೆ. ನೀನು ಸುಮ್ಮಿಟ್ಬಿಡ್ತೀಯ ನೀನು ಬಂದು ನೋಡ್ತೇ ತಾನೆ ಯಾಕೆ ಎಲ್ಲಿ ಏನು ಅಂತ ಪಾಪ ಹುಷಾರಾಗಿ ಹೋಗ್ಬೇಕಾಗಿತ್ತು ಮಿಸ್ ಆಗಿ ಎಲ್ಲ ಬಿಟ್ಕೊಂಡಿದ್ದಾರೆ. ಚಿಲಗಿ ಈ ಕಡೆಯಿಂದ ಊರು ಬರ್ತಾವನವನು TVS ಗಂಡ ಹೆಂಡತಿ ವಯಸ್ಸಾಗೈತೆ ಪಾಪ ಆ ಕಡೆಯಿಂದ 2 ವೀಲರ್ ಅವನು ಕೂತ್ಕೊಂಡು ಹೋಗ್ಬಿಟ್ಟವನ. ಅದೇ ಅವ್ರಿಬ್ರು ಗಂಡ ಹೆಂಡತಿ 2 ವೀಲರ್ ಗುದ್ದಿದ್ದಾನೆ. ಎಲ್ಲ ಗುಂಪು ಸೇರಿದ್ದಾರೆ ಅವ್ನ ಎತ್ತಿ ಕೂರ್ಸಿದಾರೆ ಪಾಪ ತಾತನ್ನ ಅವ್ನ ತಲೆಗೆ ಏಟ್ ಬಿದ್ದೈತೆ ತಾತಂಗೆ. ಬಟ್ ಆಕ್ಚುಲಿ ಆಗಿ ಏನಂದ್ರೆ ಗುದ್ದಿರೋನು ಗುಂಪಿಂದ ಸೈಲೆಂಟ್ ಆಗಿ ಗಾಡಿ ಎತ್ಕೊಂಡು ಚೂಟಾಗ್ಬಿಟ್ಟವನೆ. ಈಗ ಗುದ್ದಿರೋನು ಯಾರು ಅಂತ ಗೊತ್ತಿಲ್ಲ. ಹುಷಾರಾಗವನ ಬದುಕವ್ರೆ ಅದು ಅವ ಹೇಳ್ತಿದ್ನಲ್ಲ ಆ ಗುದ್ದದ ಮೇಲೆ ಆ ಅಜ್ಜನ್ ಕರ್ಕೊಂಡ್ ಬಂದ ಹಿಂಗ ಆಗೈತೆ ಅಂತ ಅವಯ್ಯೋ ಒಬ್ನೇ ಬರ್ತಿದ್ನಂತೆ. ಅವ್ರಿಬ್ರು ಕಣ್ರಿ ಒಟ್ಟಿಗೆ ಬಂದಿರೋದು ಗಾಡಿಲಿ ಮತ್ತೆ ಅಷ್ಟು ಪೆಟ್ಟು ಸಿಕ್ಕೈತೆ. ಅವ್ಳು ಮುಂದ್ಗಡೆ ಕುಂತಿರೋ ಅವ್ನಿಗೆ ಏಟ್ ಬಿದ್ದೈತೆ. ಅವಮ್ಮ ಹಿಂದೆ ಕೂತಿದ್ದವಳು ಪಾಪ ಕೈಗೆ ಏಟ್ ಬಿದ್ದೈತೆ. ಬಟ್ ಏನಂದ್ರೆ 2 ವೀಲರ್ ಗುದ್ದಿರೋನು ಅವನು ಗೊತ್ತಿಲ್ಲ. ಇಲ್ಲೆಲ್ಲೋ CC ಕ್ಯಾಮ್ರಾ ಇಲ್ಲ. ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿದ್ರು ಬಂದು ಕರ್ಕೊಂಡೋಗಿ ಪಾಪ ಅಂತ. ತೆಗಿರಪ್ಪ ಟೈಮ್ ಆಯ್ತು. ಅಣ್ಣನ ಸಂಬಳ ಇವತ್ತು ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ತಾ ಇದೆ ಮಚ್ಚ. ಎಷ್ಟು ಕಮ್ಮಿ ಬಂದಿದೆ ಎಷ್ಟು ಜಾಸ್ತಿ ಬಂದಿದೆ ಬೋನಸ್ ಗಿನಸ್ ಹಾಕಿದಾರ ಖುಷಿಯಲ್ಲಿ? ಇಲ್ಲ ಮೇಲೆಲ್ಲ ತಳುಕು ಬಳಕು ಸುಂದರಿ ಅಂದ್ಬಿಟ್ಟು ಒಳಗಡೆ ಹಂಗೆ ಕಟ್ ಮಾಡ್ಬಿಟ್ಟಿದ್ದಾರೆ ಯಾವ್ದಾರು. ಪರವಾಗಿಲ್ಲ ಬಿಡಪ್ಪ ನಮ್ದು ಅಷ್ಟು ಇಲ್ಲ ಕಣ ಬಂದಿರೋದು. ಅದು ಅರ್ಧಂಬರ್ಧ ಅರ್ಧಂಬರ್ಧಕ್ಕೆ ಇಷ್ಟ ಅದು ಇಲ್ಲ. ಅರ್ಧಂಬರ್ಧ ಅಂತ ಅಷ್ಟಿದೆ. ನಮ್ಮ 3 ಜನರದ್ದು ಸೇರಿದ್ರು ಅಷ್ಟು ಬರ್ತದೆ ನಮಗೆ. ಆ ಫಸ್ಟ್ ಸ್ಟೇಷನ್ ನೀನು ಬೆಟ್ಟದಲ್ಲಿ ತೋರಿಸ್ಬೇಡಪ್ಪ ಸಮಾಧಾನ ಹೋಗು. ನಾನು 21,000 ಬರ್ತದೆ ಅನ್ಕೊಂಡಿದ್ದೆ. ಒಂದು 2-3 ಸಾವಿರ ಜಾಸ್ತಿನೇ ಐತೆ. ಚಾರ್ಟ್ ಬೋನಸ್ ಒಂದು ಬರ್ಬೇಕಿತ್ತು. ಅದು 2,500 ನಿಗ್ರಿಸ್ಬಿಟ್ಟರು ಕೊಡಿ ಮಕ್ಕಳು. ಕ್ಯಾಂಪ್ ಹೋಗಿದೆ ಅದೊಂದು 2,000 ಅಥವಾ 1,000 ಬಂದಿದೆ ಕ್ಯಾಂಪ್ದು. ಅಲ್ಲೇ ಹೋಯ್ತಲ್ಲ 800 ರೂಪಾಯಿ ಗ್ಲಾಸು. ಅಲ್ಲ ನಿಮ್ಗೆ ಕ್ಯಾಂಪ್ ಅದು ಇದು ಅಂತನಾರು ಹಾಕ್ತಾರ. ನಾವ್ ಎಷ್ಟು ಮೀಟಿಂಗ್ಗಳು ಮಾಡೋರು ಈ ರೋಡ ಲೆಫ್ಟ್ ನೀನೇನೆ ಎಲ್ಲ ಅಲ್ಲ ನೀನಿಂದ್ರೆ ನಾನು ಅಲ್ಲ ನೀನೇನೆ ಎಲ್ಲ ಅಲ್ಲ ನೀನಿಂದ್ರೆ ನಾನು ಅಲ್ಲ ನೀನಿಲ್ದೆ ನಾನು ಬಾಳುವೆ ಹೋದೆ ನೀ ದೂರ ನನ್ನಿಂದ ದೂರನೇ ದೂರ ನಂಬೋದೆ ಪ್ರೀತಿಯನ್ನು ಲೆಕ್ಕನೆ ಕಬ್ಬು ಎಂಬ ನಂಬೋದೆ ಪ್ರೀತಿಯನ್ನು ಲೆಕ್ಕನೆ ಕಬ್ಬು ಎಂಬ ಪಾಠನ ಹೇಳ ಬಂದೆಯ ಹೋದರೆ ಹಾಗೆ ನೀ ದೂರ. ಬೆಟ್ಟ ಹತ್ತುತ್ತಾ ಇದ್ದೀವಿ. ಗಾಡಿಗಳು ಕಡಿಮೆ ಇದೆ. ಲೈಟು ಚೆನ್ನಾಗಿದೆ. ಹಿಂದ್ಗಡೆ ಹುಡುಗರಿದ್ದಾರೆ. ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದಾನೆ. ಹುಡುಗನ ಫೋನ್ ಒಳಗಡೆ ಒಂದು ಹುಡುಗಿ ಇದೆ. ಹುಡುಗಿ ಮಾತುಗಳು ಚೆನ್ನಾಗಿ ಕೇಳಿಸ್ತಾ ಇದೆ. ಇವ್ನಿಗೆ ಯಾವ್ದು ಸಿಕ್ಕಿಲ್ಲ ಅಂತ ಹೊರಿತಾ ಇದೆ. ಇಲ್ಲೇ ಎಲ್ಲಾದ್ರೂ ನೋಡಿ ಒಳ್ಳೆ ಜಾಗ. ಅಣ್ಣಂಗೊಂದು ಕಾಫಿ ಬೇಕು.
ಮೈಸೂರು ಕಳಿಸೋ ಮಹೇಶಣ್ಣ. ಅಂತೂ ಇಂಥ ಅನೂರು ಬಿಟ್ಟು ಇನ್ನೂ ಮುಂದಕ್ಕೆ ಬಂದಿದ್ದೀವಿ, ಯಾವುದು ಊರು ಗೊತ್ತಿಲ್ಲ. ಸೊ ಒಂದು ಕಾಫಿ ಕುಡ್ಕೊಂಡು ಮತ್ತೆ ಸಿಗೋಣ ಅಂತ. ಆಲ್ಮೋಸ್ಟ್ ಮುಕ್ಕಾಲು ದಾರಿ ಬಂದ್ಬಿಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಆದರೆ ಆರ್ಚ್ ಬಂದ್ಬಿಡುತ್ತೆ. ಇಷ್ಟು ಹೇಳ್ತಾ ನಮ್ಮ 2 ಮಾತು ಮುಗಿಸ್ತಾ ಇದೀವಿ. ಕೊನೆಯದಾಗಿ ಅವ್ರು ನಾನು ಹುಡುಗಿ ಜೊತೆ ಹೇಳೋದೊಂದೇ, ಬಿಸಿ ಇದ್ದಾರೆ. ಸೊ ನೀವು ಹೋಗಿಪ್ಪ, ನಾವು ಮಾತಾಡ್ಕೊಂತೀವಿ. ಲಾಸ್ಟಲ್ಲಿ 1 ಗಂಟೆ ಇರುತ್ತೆ, ಅದನ್ನ ಬರ್ಸ್ಬಿಡಿ. ಸೊ ಒಂದು ಕಾಫಿ ನಂತರ ಮತ್ತೆ ಸಿಗೋಣ ಅಂತ. ಇವಾಗ ನಮಗೆ ಇದ್ದಿದ್ದಂಗೆ ಹೇಳ್ಬೇಕು, ನಿಮ್ಮ ಮನಸಾಕ್ಷಿ ಸುಳ್ಳೆಲ್ಲ ಹೇಳ್ಬೇಕು. ನಾನು ಹೊಟ್ಟೆ ಮೇಲೆ ಆಣೆ ಅಲ್ಲ, ಬೇಡ ಅಣ್ಣ. ಏಯ್ ತೂ ಮಹೇಶನ್ ಮೇಲೆ ಆಣೆ, ಹೇಳ್ಕೊಟ್ಟಂಗೆ ಹೇಳಿದ್ದೀನಿ. ಈಗ ಹಾಕೋ ಅದ್ಯಾವ್ದು ಕರೆ ಬಿಸ್ಕೆಟ್, ಯಾವ್ದು ಕರೆ ಪೇಪರ್? ನಿನ್ಗಾರ ಸ್ವೀಟ್ ತಗೊಳ್ರಿ, ನಾಯಿಗಾರ ಯಾವ್ದಾದ್ರೇನ್ರಿ? ಆ 2 ಕೊಡಿ. ತಿನ್ರಿ. ಮಾದೇಶ ಸ್ವಾಮಿ, ಹಾ, ನಾನು ಪಾರ್ಲೇಜಿ ಹೇಳ್ತಾ ಇದ್ದೀನಿ, ಇವನು ಹ್ಯಾಪಿ ಕೊಡ್ತಾನೆ. ನೋಡಿ, ಈ ಥರ ಆರ್ಗಾನಿಕ್ ಗೊಬ್ಬರಗಳು ಅಣ್ಣವ್ರು ಹಾಕೋದ್ರಿಂದ ನಮ್ಮ ಅನೂರು ಬೆಟ್ಟಗಳು, ಮಹದೇಶ್ವರ ಬೆಟ್ಟಗಳೆಲ್ಲ ಗಿಡ ಮರಗಳು ತುಂಬಿ ತುಳುಕ್ತಾ ಇವೆ, ಯಾವುದೇ ಗೊಬ್ಬರವಿಲ್ಲದೆ. ನೀನೇನು ಆರ್ಗಾನಿಕ್ ಅಂತ ಹಿಂದೆ ಹಾಕಿದ್ದೆ? ಆರ್ಗಾನಿಕ್ ಗೊಬ್ಬರ ಹಾಕಿರೋ ಓಕೆ, ಆಸಿಡ್ ಆಗ್ಬಿಟ್ಟಿದ್ರೆ ಪಾಪ, ಅಷ್ಟು ಜಾಗ ಸುಟ್ಟೋಯ್ತದಲ್ಲ, ಅದು ಭಯ. ಅಣ್ಣ PC ಗಾಡಿ ಕೀ ಕೊಡಮ್ಮ, ಲಾಟ್ ಆಫ್ ಸಾಕೆ AC ಹಾಕೊಬೇಕು. ಬಂದ್ರೆ ಸೀಟು ಮುಂದಕ್ಕೆ ಹಾಕೊಂಡು ಹಿಂದಕ್ಕೆ ಬಂದ್ರೆ ನಾವೇನು ಕೂತ್ಕೋಬೇಕೇನ? ಅಣ್ಣ ಕರೆಕ್ಟಾಗಿಲ್ವಾ ಎಕ್ಸಿಡು? ಹಿಂದಕ್ಕೆ ಹೇಳ್ಕ ಸ್ವಲ್ಪ. ಇನ್ನೆಷ್ಟಪ್ಪ ಅಣ್ಣ, ಒಂದು 2 ಇಂಚು ದಪ್ಪ ಆಗ್ಬಿಟ್ಟವನೆ. ಅದೇನೋ ಮಾತಾಡಪ್ಪ. ಕಾಫಿ ಕುಡಿದ್ಮೇಲೆ ಚಲ ನಡೀರಿ, ಚಲ್. ಅದು ನಿನ್ಗಿರೋ ಲುಕ್ಗೆ ಹೆಂಗಿರ್ತದೆ ಗೊತ್ತಾ? ಏನಂತ ಈಗ ಬ್ಲೂಟೂತ್ ಕನೆಕ್ಟ್ ಮಾಡು. ಕನೆಕ್ಟ್ ಮಾಡೋಣ ಅಂತ. ಈಗ ನಿಮ್ಮ ಹುಡುಗಿಗೆ ಈ ಶರ್ಟ್ ಇಷ್ಟ ಆಗಿಲ್ವಂತ? ಈ ಶರ್ಟ್ ಇಷ್ಟ ಆಗಿಲ್ವಂತನಪ್ಪ ನಿಮ್ಮ ಹುಡುಗಿಗೆ? ಅವ್ಳಿಗೆ ಈ ಪ್ಲೈನು ಇಲ್ಲ ಟಿ-ಶರ್ಟ್ಸು, ಅದು ಬಿಟ್ಟರೆ ನಿನಗೆ ಇವೆಲ್ಲ ಸೂಟ್ ಆಗಲ್ಲ, ಹಾಕೋಬೇಡ ಅಂತ. ಬೇರೆ ಯಾರಿಗಾರು ಕೊಡ್ಬೋದಾ, ಹಾಕೊಬೋದಾ ಅಂತ ಒಂದ್ಸರಿ ಕೇಳಬೇಕಾಗಿತ್ತು. ಏನು ಹೆಸರು ಐತೆ ಇದ್ರದ್ದು? ರೆಬಲ್ ಕಾರ್. ಬಿಗ್ ಬಾಸ್ ಬರ್ತೇನ್ರಿ ಇದರಲ್ಲಿ ಟಿವಿಲಿ? ಅಲ್ಲ, ನಾನು ನೋಡ್ಕೊಳ್ಳೋಣ ಅಂತ. ಬೇಡ ಈ ಸರಿ ಗೆಲ್ಲ ಹೊರಗ್ಬಿಡಲ್ಲ ಮಚ್ಚ. ಅರೇಬಿಕ್ ಸಾಂಗ್ ಹಾಕ್ತೀನಿ. ಅರೇಬಿಕ್ ಸಾಂಗ ಕುಟ್ಟಿ ಅರಬಿಕ್ ಇಲ್ಲಿರೋರೆಲ್ಲ ಬರೀ ವಿಡಿಯೋ ನೋಡ್ತಾರೆ ಕಣ. ಅರೇಬಿಕ್ ವಿಡಿಯೋ ಸಾಂಗ್ಸ್ ನೋಡಪ್ಪ, ಅದು ಯಾರನ್ನ ಆಗ್ಲಿ ಸುಮ್ಕೆ ಇರು. تفوز عندي خوش فصلة يا اخي، تفوز والله خوش. ಆ ಬಂದಿರೋವು ದಿನ ಅಭ್ಯಾಸ ಮಾಡ್ಕೊಂಡು ಜನಗಳ ಮೇಲೆ ದಾಳಿ ಮಾಡ್ತಾವ ಅಂತ ಹೇಳಿ ಅದೇ ಹೇಳ್ತಾ ಇರೋದು. ನಿನ್ನೂ ದಾಳಿ ಮಾಡ್ತಾವ, ಆಮೇಲೆ ಚೆನ್ನಾಗಿದ್ದಿ ಕೊಬ್ಬಿದ ಮನ್ಸ. ಒಬ್ಬದ ಮನ್ಸ ಇದ್ರು ಓಕೆ ಬಿಡು. ಮಹದೇಶ್ವರ ನಿನ್ನ ಪೂಜೆಗೆ ಬಂದೆ ಮೂಡ ಹಾಳು ಮಾಡ್ಬಿಡ್ತಾನಲ್ಲ. ಮಹದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ನಮ್ ಕನೆಕ್ಟ್ ಮಾಡಿಲ್ಲ ಕಣ. ನೋಡಲಿ ಯಾವ್ದು ಕನೆಕ್ಟ್ ಆಗಿರೋದು? ಯಾವ ಇವನು ಯಾರು ದೇವಸ್ಥಾನಕ್ಕೆ ಬರ್ತಾರೆ ಅಂತಾರೋ ಅವ್ರ ಮೊಬೈಲಲ್ಲಿ ಹಾಕ್ಬೇಕು, ಅದನ್ನೇ ದೇವ್ರು ಕೇಳೋದು. ಆಗ್ಬಿಟ್ಟಲ್ಲಪ್ಪ ಸೋಪು. ಕಳ್ಮುಂಡೆದೆ. ಅದೊಂಥರ ಮಜಾ ಕಣ. ದೇವರು ನಿನ್ ಕೇಳ್ತಾವನೆ, ನೀನ್ ನೋಡಿದ್ರೆ ಖುಷಿನೇ ಕೊಡ್ತಾ ಇಲ್ಲ ಆಗಲ್ ಸ್ವಾಮಿ. ಆ ಮಾದಪ್ಪನ ಕೃಪೆಯಿಂದ TL ಪೋಸ್ಟ್ ಬೇಗ ಸಿಕ್ಬಿಟ್ರೆ, ಏನೋ TL ಪೋಸ್ಟ್ ಬೇಗ ಸಿಕ್ಬಿಟ್ರೆ ನಮ್ಮಿಬ್ರನ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತೀಯ. ತೆಗ್ದಾಕಲ್ಲ ತೆಗ್ದಾಕಲ್ಲ. ಈಗ ಬರೀ ಫೋನಲ್ಲಿ ಟಾರ್ಚರ್ ಕೊಡ್ತಾರ, ವಿಡಿಯೋ ಕಾಲಲ್ಲಿ ಟಾರ್ಚರ್ ಕೊಡ್ತಾನೆ. ಎಲ್ಲಿದ್ಯೋ ಕಸ್ಟಮರ್ ತೋರ್ಸೋ, ಏನಾಯ್ತು? ಕಸ್ಟಮರ್ ಕೈಲಿ ಫೋನ್ ಕೊಟ್ಟು ಮಾತಾಡ್ತೀನಿ. ಕೊಡಿಲಿ ಸರ್. ನಿಜವಾಗ್ಲೂ ನಿಮ್ಮ ಮನೆ ಹತ್ರ ಬಂದಿದ್ದಾನ? ಅಲ್ಲ ಹೌದು, ಫಸ್ಟು ನೀವು ಮೇಸ್ರಿನೇನಾ? ಕಾಂಟ್ರಾಕ್ಟರ್ ನೀವು? ಏನ್ ಕೆಲಸ ಮಾಡೋದು ನೀವು? ಏನ್ ಹೇಳ್ದೆ, ಏನ್ ಎಕ್ಸ್ಪ್ಲೇನ್ ಮಾಡ್ದ? ಕೇಳಿಸ್ಕೊಂಡಾರಪ್ಪ ಮಾದಪ್ಪ, ನಮ್ಮನ್ನೆಲ್ಲ ಮೋಸ ಮಾಡಿ ಅಯ್ಯೋ, ನಮ್ಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಇರೋ ಮಕ್ಕಳೆಲ್ಲ ಇದು ಕ್ಯಾಂಡಿ ತಿಂತೀನಿವಾ? ಹಾಳು ಮಾಡಿಕಿದ್ರಪ್ಪ ನಮ್ಮನ್ನೆಲ್ಲ. ಇದು ಚೆನ್ನಾಗಿದೆ. ಇವಾಗ ನೀನು ಹೇಳ್ತಾ ಇದ್ದೆ, ನಾನೇ ಹೇಳ್ಕಣ್ಣ.
ನಾನು ಹೇಳಿದ್ದು ಮಾದಪ್ಪ 2 ವರ್ಷ ಆಗೈತಿ, ಏನಾದ್ರು ಸ್ವಲ್ಪ ನೋಡ್ಕೊಂಡು ಏನಾದ್ರು. ಮಚ್ಚ 2 ವರ್ಷ ಆಗುತ್ತೆ ಮಚ್ಚ ನೀನು ಸೇರಿ. ಆಗೋಯ್ತು. ನಮ್ಮನ್ನ 2 ವರ್ಷ ಹಿಂಗೆ ಬಂದಂಗೆ ಆಯ್ತು. 2 ವರ್ಷಕ್ಕೆ ಮಾದಪ್ಪ ಅಗ್ರಿಮೆಂಟ್ ಇಲ್ಲಪ್ಪ. ಅಯ್ಯಪ್ಪ ಮಾಮೂಲಿ ಸಾಂಗ್ ಯಾಕೋ ಇನ್ನೇನದು ಬರಲ್ಲ ನೆಟ್ಟಿ ಮೇಲೆ. ನೋಡ್ಕೊಳ್ರಪ್ಪ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ. ಫೈನಲಿ ತಾಳು ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಉಗೇ ಮಾದಪ್ಪ. ಚೇಂಜ್ ಕೊಡು. ಇಟ್ಗೆ ನಾನು ನೋಡ್ತೀನಿ. ಮದುವೆ ಹೊಡಿಬಾರ್ದಂತ. ನೀನೇನು ಮದುವೆ ಬಿಟ್ಟು ನಾಲ್ಕನೇ ಕೊಟ್ಬಿಟ್ಟವ. ಮೈಸಣ್ಣ ಅಟ್ಟಾಡ್ಸ್ಕೊ ಬತ್ತಾವೆ, ಓಡು. ಓಕೆ ಹೊರಡೋಣ. ಸೊ ಈಗ ತಾಳ್ಬೆಟ್ಟಕ್ಕೆ ಬಂದಿದ್ದೀವಿ. ಕೈ ಮುಗಿದು ಧೂಪ ಹಾಕಿ ಸೊ ಇಲ್ಲಿಂದ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಸುಸೂತ್ರವಾಗಿ ಆರಾಮಾಗಿ ಹೋಗಿ ಖುಷಿಯಿಂದ ಆರಾಮಾಗಿ ಬೆಟ್ಟ ಇಳಿದು ದೇವ್ರ ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ದೇವ್ರನ್ನ ಬೇಡ್ಕೊತಾ ಇದ್ದೀವಿ. ಆಲುಮಲೆ, ಜೇಲುಮಲೆ, ಗುಂಜುಮಲೆ, ಗುರು ಗುಂಜುಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಓಕೆ ಹುಷಾರ, ಗಾಡಿ ಸ್ಟಾರ್ಟ್ ಮಾಡಪ್ಪ, ರನ್ ಮಾಡ. ಉಗೇ ಮಾತ್ಮಲಯ, ಉಗೇ ಮಾತ್ಮಲಯ, ಉಗೇ ಮಾತ್ಮಲಯ, ಚಲ್ರ. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಾಗಿ 9:15 ಕ್ಲೋಸ್ ಮಾಡ್ತಾರಂತೆ. ಸೊ ನಾವು 9:15ಕ್ಕೆ ಬಂದಿದ್ದೀವಿ. ಇನ್ನೂ 15 ನಿಮಿಷ ಟೈಮ್ ಇದೆ. ಆ 15 ನಿಮಿಷದಲ್ಲಿ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬೋಣ ಬನ್ನಿ. ಆ್ಯಕ್ಚುಲಿ ಟೆಂಪಲ್ಗೆ ಬಂದವರು ಮಾದಪ್ಪನ ಟೆಂಪಲ್ಗೆ ಒಂದು ನೈಟ್ ತಂಗಿದ್ದು ಹೋಗ್ಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ಎಷ್ಟೋ ಜನ ನಾಳೆ ಬೆಳಗ್ಗೆ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ನೈಟ್ ಬಂದು ಮಲಗಿದ್ದು, ಬಟ್ ನಾವಿರೋದಕ್ಕಾಗಲ್ಲ. ಸೊ ಇವತ್ತೇ ನೋಡ್ಕೊಂಡು ಹೋಗೋಣ, ಬೇಗ ಬನ್ನಿ. ಕಷ್ಟದಿಂದ ಪಾರ್ ಮಾಡೋದು ನಾವಲ್ಲ, ಅವನು ಮನಸ್ಸು ಮಾಡಿದ್ರೆ, ಅವನ ಆಶೀರ್ವಾದ ಅನುಗ್ರಹ ಇದ್ರೆ ಎಲ್ಲವೂ ಸುಗಮ, ಎಲ್ಲವೂ ಸುಲಭ. ಅಷ್ಟರಲ್ಲಿ ಹೊಟ್ಟೆ ಕವಳ ಆಗ್ತಾಯಿತ್ತು. ಸೊ ಡೈರೆಕ್ಟ್ ಊಟಕ್ಕೆ. ಒಳ್ಳೆ ಓಂ ಶಕ್ತಿ ಸೀಸನ್ ಬೇರೆ, ಫುಲ್ಲು ನೋಡ್ರಿ ಎಷ್ಟು ಜನ ಇದ್ದಾರೆ. ಬರೀ ಓಂ ಶಕ್ತಿ ಅವರು, ಅದು ಬಿಟ್ಟರೆ ಅಯ್ಯಪ್ಪ ಸ್ವಾಮಿ ಅವರೇ ಇದ್ದಿದ್ದು. ಹೋಗಿ ಟೈಮ್ಗೆ ಯಾವ ರೀತಿ ಒಳ್ಳೆ ದರ್ಶನ ಸಿಕ್ತೋ ಅದೇ ರೀತಿ ಊಟನೂ ಸಿಕ್ತು. ಸೊ ಅಲ್ಲಿಂದ ಪ್ರಸಾದ ತಿಂದು ಚಲೇಗಯ. ಇದು ಮಜಾ ಇಲ್ಲಿದ್ದ ಕಟ್ ಮಾಡ್ಬಿಟ್ಟಿದ್ದಿಲ್ಲ, ನೀನ್ ಹಾಕ್ತಲ್ಲ ಅಷ್ಟಾಗ್ತಿಲ್ಲ 45 ಪೂರ್ತಿ ಹಾಕು, ಅದರಲ್ಲಿ ಐತೆ.
ಕುಡಿಲಿ ಬಿಡು. ಕುಡಿತೀನಿ ರುಚಿ, ಮುಂದೆ ಎಲ್ಲ ರುಚಿ ಸಿಗಲ್ವಾ? ಸಿಗಲ್ಲ ಗುರು, ಒಳ್ಳೊಳ್ಳೆ ಎಲ್ಲೂ ಸಿಗಲ್ಲ ನಿಮ್ಗೆ. ಸೊ 12:30 ಆಗಿದೆ. ಈಗ ಕೆಳಗಡೆ ಬಂದಿದ್ದೀವಿ ತಾಳ್ಬೆಟ್ಟಕ್ಕೆ. ಮತ್ತೆ ಒಂದು ಟೀ ಕುಡಿದು ನಂತರ ವಾಪಸ್ ಮನೆಗೆ ಹೋಗೋಣ. ಐದನೇದ 6ನೇದ ಅಣ್ಣ? ಅರ್ಧ ಅಳಿಸೋಗ್ಬಿಟ್ಟದಲ್ವ ಹಣೆಲಿ. ನನ್ನ ಮಕ್ಳಿಗಿಂತ ನೀನೇ ಪರವಾಗಿಲ್ಲ. ಸ್ಮೈಲ್ ಸ್ಮೈಲ್. ನಿಂತಿರಲ್ಲ ನಾರಿಯಲ್ಲಿ ಕದ್ದು ಊಟ ಮಾಡ್ತಾ ಇದ್ಯಾ ಬಡವ ರಾಸ್ಕಲ್, ಕಂಪ್ಲೇಂಟ್ ಹಾಕ್ಬಿಡ್ತೀನಿ ನಿನ್ ಮೇಲೆ ಅಂದು. ಅದೇ ಹೇಳ್ತದೆ, ಈಗ ಮುಚ್ಕೊಂಡು ಅಲ್ಲ ಅದಂತ ಇದೆ. ನಮ್ಮ ಏರಿಯಾದ ಹುಲ್ ಕದ್ಕೊಂಡು ಹೋಗ ನನ್ನ ಮಗನಿಗೆ ಟ್ಯಾಕ್ಸ್ ಹಾಕ್ತಾ ಇದ್ದೀನಿ ಅಡಿಯಲ್ಲಿ ಪಡ್ತೀನಿ ಅಂತ. ನಮ್ಮ ಏರಿಯಲ್ಲಿ ಒಂದ್ಸಲ ಎಂಟ್ರಿ ಆದ್ರೆ ನಮ್ಮ ಕಂದಾಯ ಕಟ್ಟೋಗ್ಬೇಕು, ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದೀವಿ. ಅಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ. ಸವಾಸ 3 ಉಪವಾಸ, ಒಬ್ಬ ಟೀಕೆ ಎಂಕಸ, ಒಬ್ಬ ಕೋಟೆ ಸತೀಸ. ಯಾಕೆ ಮತ್ತೆ ಹೆಸರು ಹೇಳಿದೆ? ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ಉಳಿತೀವ. ನೀರು ಕೊಡ್ಲ ಮಚ್ಚ ಅಣ್ಣಂಗೆ ಹೊಡ್ತಾ ಮಿಕ್ಸ್ ಮಾಡಿ ತಾನೆ. ರಾತ್ರಿ ಜನರು ಮುಖ ತೊಳ್ಕೊಂಡು 3 ಗಂಟೆ ಇನ್ನೇನು ಬಿಡದಿ ಹತ್ರ ಬರ್ತಾ ಇದ್ದೀವಿ. ಆದರೂ ಯಪ್ಪ ನಿದ್ದೆನೂ ಬರುತ್ತೈತೆ, ಇನ್ನೊಂದು ಕಡೆ ಇವಿ ಚಳಿ ನೋಡಿತೈತೆ. ಪಾಪ ನಮ್ಮ ಹುಡುಗಂಗೂ ನಿದ್ದೆ ಬರುತ್ತಲ್ಲ, ಅದಕ್ಕೋಸ್ಕರ ನಿದ್ದೆಯಿಂದ ಎಚ್ಚರ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಡಿಸ್ತಾ ಇದ್ದೀವಿ. ಟ್ಯಾಬ್ಲೆಟು ಟಾನಿಕ್ಕು ಕುಡ್ಕೊಳ್ಳಿ ಸ್ವಲ್ಪ. ಸೀರಿಯಸ್ ಆಗಿ ಮತ್ತೆ ಹೊಡಿಯೋದು. ಸೊ ಈ ಥರ ಅಣ್ಣಂಗೆ ಎಲ್ಲೂ ನಿದ್ದೆ ಬರದೇ ಇರೋ ರೀತಿ ಹಾಡುಗಳನ್ನ ಆಡ್ಕೊಂಡು ಬೆಂಗಳೂರು ತನಕ ಹೆಂಗೋ ತಲುಪಿಟ್ವಪ್ಪ. ಸೊ ಫೈನಲಿ ಬೆಂಗಳೂರು ರೀಚ್ ಆದ್ವಿ 4 ಗಂಟೆ ಅಷ್ಟೊತ್ತಿಗೆ. ಸೊ ನೋಡಿ ಇದೆ ಪ್ರಸಾದ. ಆ್ಯಕ್ಚುಲಾಗಿ ಅಲ್ಲೇ ಫ್ರೆಂಡ್ ಮನೇಲಿ ಆಲ್ಟ್ ಆಗೋಣ ಅಂದ್ಕೊಂಡ್ವಿ, ಬಟ್ ಕಣ್ಣು ಮುಚ್ಚಿದ್ರೆ ಎಷ್ಟು ಗಂಟೆಗೆ ಕಣ್ಣು ಬಿಡ್ತೀವಿ ಅನ್ನೋ ಒಂದು ಐಡಿಯಾನೇ ಇರಲಿಲ್ಲ. ಯಾಕೆ ಬೇಕಪ್ಪ ಹಬ್ಬ ಅಂದರೆ 2 ಕಿಲೋಮೀಟರ್ ತಾನೇ. ಸೊ ಮನೆಗೆ ಹೊರಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಅವ್ರವ್ರ ಮನೆಗೆ ಡಿವೈಡ್ ಆಗೋದ್ವಿ. ಸೊ ಇಷ್ಟೋ ತನಕ ವೀಡಿಯೋ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.